ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯಯ್ಯೋ ದುರ್ಗಾ ಜಾರ್ ಬಿಡ್ವೆ. ಇವರು ಅಂಬಿಕವ್ರ ಗಂಡ, ನಿಂಗೆ ಬಾಸು. ನಿನಗೆ ಬೇಕಾಗಿರೋದು ಜಗಳ ಮಾತ್ರ. ಬಾಸು, ಅದ್ಯಾಕೊಳ್ಳೆ ಲೂಸ್ ತರ ಹಿ ಅನ್ಕೊಂಡು ನಗ್ತಾ ನಿಂತಿದ್ದೀರಾ? ನಿಮ್ ನಗು ನೋಡ್ಕೊಂಡು ನಿಲ್ಲಕ್ಕೆ ನಂಗೇನು ಕೆಲಸ ಇಲ್ಲ ಅನ್ಕೊಂಡ್ರಾ? ನಂಗೆ ತುಂಬಾ ಕೆಲಸ ಇದೆ ಬಾಸು. ನಾನು ಲೂಸ್ ಥರ ಕಾಣ್ತಾ ಇದ್ದೀನ? ಸಲಿಗೆ ಕೊಟ್ಟರೆ ನಾಲ್ಗೆ ಬೇಕಾಗಿದ್ದನ್ನೆಲ್ಲ ಮಾತಾಡುತ್ತೆ. ಇವಳನ್ನ ನೋ ನೋ ಶರತ್, ಕಂಟ್ರೋಲ್ ಕಂಟ್ರೋಲ್. ಅಹಿಂಸೆಯೇ ನಿನ್ನ ಅಸ್ತ್ರ. ಲೂಸ್ ಆಗಿದ್ದೀನಾ? ಟೈಟ್ ಮಾಡು. ತಿರ್ಗಾ ನಿನ್ನ ಬಾಯಲ್ಲಿ ಈ ಬೈಗಳು ಎಷ್ಟು ಕ್ಯೂಟಾಗಿ ಕೇಳಿಸ್ತಾ ಇದೆ. ಇನ್ನೊಂದ್ಸತಿ ಬೈತ್ಯಾ ಪ್ಲೀಸ್? ಹಾ, ಇದೇನಪ್ಪ ಇದು? ಸಿಟ್ ಮಾಡ್ಕೋತಾರೆ ಅಂದ್ರೆ ಮತ್ತೆ ಬೈಯಿ ಅಂತಿದ್ದಾರೆ. ಏನ್ ಬಾಸು ನೀವು? ನಾನು ತಮಾಷೆ ಮಾಡ್ತಿದ್ದೀನಿ ಅನ್ಸಿದ್ಯಾ ನಿಮ್ಗೆ? ಒಳ್ಳೆ ಮೆಂಟ್ಲು ತರ ಆಡ್ತೀರಲ್ಲ ಬಾಸು. ಕಂಟ್ರೋಲ್ ಶರತ್, ಕಂಟ್ರೋಲ್. ವಾವ್, ಮೆಂಟಲ್. ವಾವ್, ಮೆಂಟ್ಲು ಅನ್ನೋ ಪದ ಕೂಡ ನಿಮ್ಮ ಬಾಯಲ್ಲಿ ಒಳ್ಳೆ ಮೆಲೋಡಿ ಸಾಂಗ್ ಥರ ಕೇಳಿಸ್ತಾ ಇದೆ. ಇನ್ನೊಂದ್ಸತಿ ಹೇಳ್ತೀಯಾ ಪ್ಲೀಸ್? ಇದೇನಿದು? ಕೋಪನೇ ಮಾಡ್ಕೋತಿಲ್ವಲ್ಲ? ದುರ್ಗಾ, ಜೋರಾಗಿ ಬಯ್ಯೆ. ಏನ್ ಬೈಲಿ ಇವ್ರಿಗೆ? ಬಾಯಿಗಳನ್ನೇ ನೆನಪಾಗ್ತಿಲ್ಲ. ಇವ್ರು ಸುಮ್ಮನೆ ಬಿಡಬಾರ್ದು. ಏನಾದ್ರೂ ಮಾಡಿ ಇವ್ರಿಗೆ ಕೋಪ ಬರೆಸ್ಲೇಬೇಕು. ಹಾ, ಕಾಫಿ ಇದೇ ಇವ್ರಿಗೆ ಸರಿಯಾದ ಮದ್ದು. ಈ ಕಾಫಿನ ಇವ್ರ ಮೈ ಮೇಲೆ ಚೆಲ್ಲಿದ್ರೆ ಇವಾಗ ಖಂಡಿತ ಜಗಳ ಮಾಡ್ತಾರೆ. ಹಾ, ಈಗ ಬೈತಾರೆ. ಬೈರಿ, ಕೋಪ ಮಾಡ್ಕೊಳ್ಳಿ ಬಾಸು, ಕೋಪ ಮಾಡ್ಕೊಳ್ಳಿ. ವಾವ್ ದುರ್ಗಾ, ನನ್ನ ಬಟ್ಟೆ ಮೇಲೆ ಚೆಲ್ಲಿರೋ ಕಾಫಿ ಪೇಂಟ್ ಥರ ಬಿದ್ದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡು. ವಾವ್, ನೀನು ಮಾಡೋ ಕಾಫಿ ಕುಡಿಯೋಕ್ಕೂ ಚಂದ, ಬಟ್ಟೆ ಮೇಲೆ ಸುರ್ಕೊಳ್ಳೋಕ್ಕೂ ಚಂದ. ಥ್ಯಾಂಕ್ಸ್ ಫಾರ್ ದ ಡಿಸೈನ್. ಹಾ, ಇವ್ರಿಗೆ ಪಕ್ಕಾ ಹುಚ್ಚಿಡ್ದಿದೆ. ಕಾಫಿ ಚೆಲ್ಲಿದ್ರು ಪೇಂಟಿಂಗ್ ಅಂತಿದಾರಲ್ಲ. ಅಯ್ಯೋ, ಯಾರಾದ್ರೂ ನನ್ನನ್ನು ಕಾಪಾಡಿ. ಅಣ್ಣ, ಪ್ರೀತಿ ತೋರ್ಸು ಅಂದ್ರೆ ಮೆಂಟಲ್ ತರ ಆಡ್ತಿದ್ಯಲ್ಲ. ಇವ್ರು ನಿನ್ನ ಲವ್ ಮಾಡೋದು ಹಾಗಿರ್ಲಿ, ನಿಂಗೇನೋ ಆಗಿದೆ ಅಂತ ನಿನ್ನ ಮಂತ್ರವಾದಿ ಹತ್ರ ಕರ್ಕೊಂಡು ಹೋಗದೆ ಇದ್ರೆ ನಿನ್ ಪುಣ್ಯ. ಈ ಲೋಕನ ನಮ್ಮನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ನೀನ್ ಇಷ್ಟೆಲ್ಲ ತ್ಯಾಗ ಮಾಡ್ಬಿಟ್ಯಾ? ಎಲ್ರಿಂದ ಹುಚ್ಚ ಅಂತ ಅನ್ನಿಸ್ಕೊಂಡು ಕಲ್ಲೊಡಿಸ್ಕೊಂಡು ನೀನ್ ಇಷ್ಟೆಲ್ಲ ನೋವು ಅನ್ಭವಿಸ್ಬಿಟ್ಯಪ್ಪ. ಕಾಲದ ಮಹಾಸಮರ, ಯಾಗ ಅನಿವಾರ್ಯ. ಸಮುದ್ರ ಮಂಥನ, ವಿಷ ಕುಡಿಲೇಬೇಕು. ವಿಷ ಕುಡಿಲೇಬೇಕು, ಅಧರ್ಮದ ವಿಷ. ದೈವಕ್ಕೆ ನನ್ನ ಸಣ್ಣ ಕಾಣಿಕೆ. ಹಾಗಾದ್ರೆ ಲೋಕ ಕಲ್ಯಾಣಕ್ಕೆ ನೀನು ವಿಷ ಕುಡ್ದೆ ಅಂತ ಹೇಳ್ತಾ ಇದ್ಯಾ? ಇದರಿಂದ ನಿನಗ್ ಸಿಕ್ಕಿರೋದೇನಪ್ಪ? ನಿನ್ ಕುಟುಂಬನೇ ಕಳ್ಕೊಂಡು ನೀನ್ ನೆಮ್ಮದಿ ಇಲ್ದೆ ಬದುಕ್ತಾ ಇದೀಯಾ. ಸ್ವಾರ್ಥ ಸಲ್ಲದು. ಧರ್ಮ ರಕ್ಷಣೆ, ಆತ್ಮತೃಪ್ತಿ, ಪೀಳಿಗೆ ನೆಮ್ಮದಿ. ಆದ್ರೂ ನಿಮ್ ತ್ಯಾಗನ ಯಾರು ಅರ್ಥ ಮಾಡ್ಕೊಳ್ತಿಲ್ವಲ್ಲಪ್ಪ. ಎಲ್ಲಿವರೆಗೂ ಈ ಹೋರಾಟ? ರಾಕ್ಷಸಿಯ ಸೋಲು. ರಕ್ಷಕ ಸಿದ್ಧ. ರಕ್ಷಕ ಸಿದ್ಧ. 100 ತಲೆ ಸರ್ಪ. ಮೆಟ್ಟಿ ನಿಲ್ಲೋ ಪಾದ ಆಗಬೇಕು. ಮೆಟ್ಟಿ ನಿಲ್ಲೋ ಪಾದ
ಆಗಬೇಕು. ಯುದ್ಧ ಭವಿಷ್ಯದ ತಲೆಮಾರಿಗೆ ನೆಮ್ಮದಿಗೆ, ಲೋಕ ಕಲ್ಯಾಣಕ್ಕೆ. ಹಾಗಾದ್ರೆ ಅಪ್ಪ, ಈ ಹೋರಾಟಕ್ಕೆ ನಾನು ರೆಡಿಯಾಗಿದ್ದೀನಿ. ಆ ರಾಕ್ಷಸಿಯಿಂದ ಆಗೋ ಅನಾಹುತನ ತಪ್ಸೋದಕ್ಕೆ ನಾನು ರೆಡಿಯಾಗಿದ್ದೀನಿ ಅಪ್ಪ. ನಾನೀಗಾಗಲೇ ಸತ್ತೋಗಿದ್ದೀನಿ. ಆತ್ಮ ಆಗಿ ನನ್ನ ಕೈಯಿಂದ ಏನೇನು ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲ ನಾನು ಮಾಡ್ತೀನಪ್ಪ. ನಾನೇನ್ ಮಾಡಬೇಕು ಹೇಳಪ್ಪ. ಮಾಳವಿಕ, ನೀನು ಶಂಭುವನ್ನ ಕೇವಲ ಅರೆಹುಚ್ಚ ಅಂದುಕೊಂಡು ತಪ್ಪು ಮಾಡಿದೆ. ಅವನು ದೇವಿಯ ಪರಮ ಭಕ್ತ ಮಾತ್ರ ಅಲ್ಲ, ದೇವಿಯ ಕೃಪೆಯಿಂದ ಅವನು ಈ ಬ್ರಹ್ಮಾಂಡದಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿದ್ದಾನೆ. ಅವನಿಗೆ ಭೂತ, ಭವಿಷ್ಯ ಮತ್ತು ವರ್ತಮಾನವನ್ನು ನೋಡಬಲ್ಲ ತ್ರಿಕಾಲ ಜ್ಞಾನದ ದಿವ್ಯ ದೃಷ್ಟಿಯ ವರ ಸಿಕ್ಕಿದೆ. ಹಾಗಾದ್ರೆ ನಾವು ಮುಂದೇನ್ ಮಾಡ್ತೀವಿ ಅನ್ನೋದು ಅವನಿಗೆ ಮೊದ್ಲೇ ಗೊತ್ತಾಗತ್ತಾ ಅಮ್ಮ? ಅಂದ್ಮೇಲೆ ನಾವು ಅವನ್ನ ಸೋಲ್ಸೋದಾದ್ರೂ ಹೇಗೆ? ನಿಮ್ಮ ಮುಂದಿನ ನಡೆ ತಿಳ್ಕೊಂಡು ಅದಕ್ಕೂ ಅವನೇನಾದ್ರೂ ದಾರಿ ಹುಡ್ಕೋಬಹುದಲ್ವಾ? ಅದೇ ಅಲ್ಲಿರೋ ವಿಚಿತ್ರವಾದ ರಹಸ್ಯ. ಅವನಿಗೆ ಎಲ್ಲವೂ ತಿಳಿದಿದ್ದರೂ ಅವನು ಯಾವುದನ್ನು ಬಹಿರಂಗವಾಗಿ ಹೇಳಲು ಸಾಧ್ಯವಿಲ್ಲ. ಒಂದು ವೇಳೆ ಅವನು ಭವಿಷ್ಯವನ್ನು ಮೊದಲೇ ಹೇಳಿ ಅದು ಬದಲಾದರೆ ಪ್ರಕೃತಿಯ ನಿಯಮದ ಉಲ್ಲಂಘನೆಯಾಗುತ್ತದೆ. ಆಗ ಅವನು ಶಕ್ತಿ ಕಳೆದುಕೊಳ್ಳುತ್ತಾನೆ, ಅಸಹಾಯಕನಾಗುತ್ತಾನೆ. ಅವನು ಕೇವಲ ದೇವಿಯ ಸಂಕಲ್ಪದಂತೆ ನಡೆಯುವ ಜೀವ ಇರೋ ಯಂತ್ರ. ಕೆಲ ಮಿತಿಯಲ್ಲಿ ಮಾತ್ರ ಸಹಾಯ ಮಾಡಬಲ್ಲ. ಆದರೆ ನಾವು ಈಗ ಆ ಮಿತಿಯನ್ನು ಮೀರಿ ಆಲೋಚಿಸಬೇಕು. ಖಂಡಿತಮ್ಮ. ಹಾಗಾದ್ರೆ ನಮ್ಮ ಮುಂದಿನ ಹಾದಿ ಏನಮ್ಮ? ಸಹೋದರಿಯರ ಸವಾಲನ್ನ ಮೆಟ್ಟಿ ನಿಲ್ಲಬೇಕು. ಅಂದ್ರೆ ಆ ಯಕಶ್ಚಿತ್ತ ಆತ್ಮ ಅಂಬಿಕಾ ಮತ್ತೆ ಆ ಮಾಮೂಲಿ ಹುಡುಗಿ ದುರ್ಗಾನಾಮ? ಈ ಹೋರಾಟ ಇವತ್ತಿನದಲ್ಲ ಮಾಳಿಕ. ಆ ಇಬ್ಬರು ಅಕ್ಕ ತಂಗಿಯರು 1000 ವರ್ಷಗಳಿಂದ ಒಬ್ಬರಿಗೊಬ್ಬರು ಬೆಸೆದುಕೊಂಡಿದ್ದಾರೆ. ಅವರ ಆತ್ಮಗಳು ಒಂದಕ್ಕೊಂದು ಕೊಂಡಿಯಂತಿದೆ. ಇತಿಹಾಸದಲ್ಲಿ ಅವರನ್ನ ಯಾರು ಬೇರ್ಪಡಿಸೋದಕ್ಕೆ ಸಾಧ್ಯವಾಗಿಲ್ಲ. ಅವರು ಒಂದಾಗಿದ್ದರೆ ಮಹಾಶಕ್ತಿಯಂತೆ ಬಲಿಷ್ಠರು. ಅದೇ ಬೇರೆಯಾದರೆ ಕೇವಲ ಸಾಮಾನ್ಯ ಮನುಷ್ಯರಂತೆ ಬಲಹೀನರು. ಬೇರೆಯಾದಾಗ ಮಾತ್ರ ಅವರು ಸುಲಭವಾಗಿ ನಮ್ಮ ಬಲೆಗೆ ಬೀಳ್ತಾರೆ. ಹೇಗ್ ಸಾಧ್ಯ ಅಮ್ಮ? ಹೇಗ್ ಸಾಧ್ಯ? ಪ್ರತಿ ಸಲನೂ ಏನಾದ್ರೂ ಒಂದು ಪವಾಡ ನಡೆದು ನಾವೇ ಸೋಲ್ತಾ ಇದೀವಲ್ಲ. ಇಷ್ಟು ದಿನ ನಾವು ಬರೀ ಮಂತ್ರದ ಶಕ್ತಿಯನ್ನು ಬಳಸುತ್ತಿದ್ದೆವು, ಹಾಗಾಗಿ ಸೋತೆ. ಆದರೆ ಈ ಬಾರಿ ಶಕ್ತಿಯ ಜೊತೆಗೆ ತಂತ್ರವನ್ನು ಬಳಸಬೇಕು. ಭಾವನೆಗಳ ಮೇಲೆ ಆಟ ಆಡಬೇಕು. ಒಬ್ಬರ ಮೇಲೊಬ್ಬರಿಗೆ ಅಪನಂಬಿಕೆ ಹುಟ್ಟಿಸಬೇಕು. ಅವರ ನಡುವಿನ ನಂಬಿಕೆಯೇ ಅವರ ಮೃತ್ಯುವಾಗಬೇಕು. 1000 ವರ್ಷಗಳ ಆ ಬಾಂಧವ್ಯವನ್ನು ಹರಿದು ಹಾಕಬೇಕು. ಈಗ